ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ರೋಜಾ ಮನು ಪಾಟೀಲ್. ಇವತ್ತು ನಮ್ಮ ಜೊತೆಗೆ ತುಂಬಾನೇ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಇವರು ಇಡೀ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗಕ್ಕೇನೆ ಒಬ್ಬ ಲಕ್ಕಿ ಸ್ಟಾರ್ಗೆ ಜನ್ಮ ನೀಡಿದಂಥವರು. ಪುಷ್ಪ ತಗ್ಗದೆಲೆ ಅಂತ ಹೇಳಿ ಹಠ ತೊಟ್ಟು ನಿರ್ಮಾಪಕಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ತಮ್ಮ ಮೊದಲ ಸಿನಿಮಾ ಮುಖಾಂತರನೇ ಯಶಸ್ಸನ್ನು ಕೂಡ ಕಾಣ್ತಾ ಇದ್ದಾರೆ. ರಾಜ ಹುಲಿಯ ಮದರ್ ಇಂಡಿಯಾ, ಮಗ ಪ್ಯಾನ್ ಇಂಡಿಯಾ ಆದರೂ ಕೂಡ ಮದರ್ ಇಂಡಿಯಾ ವೆರಿ ಸಿಂಪಲ್. ಯಾರು ಅಂತ ನೀವೀಗ ಆಲ್ರೆಡಿ ಗೆಸ್ ಮಾಡಿರ್ತೀರಾ. ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ರಾಖಿ ಭಾಯ್ ಯಶ್ ಅವರ ಅಮ್ಮ ನಮ್ಮ ಪುಷ್ಪ ಅಮ್ಮ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಫೈನ್ ಅಮ್ಮ, ತುಂಬ ಚೆನ್ನಾಗಿದ್ದೀನಿ ಅಮ್ಮ. ಎಲ್ಲ ಕಡೆ ನೀವು ಸಿನಿಮಾ ಪ್ರಮೋಷನ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆದಂಥ ಮಾತು, ಪುಷ್ಪಮ್ಮ ತುಂಬ ಸಿಂಪಲ್ಲು, ಸಿಂಪ್ಲಿಸಿಟಿ ಅಂದರೆ ನೋಡಿ ಕಲಿಬೇಕು ಅಂತ ಹೇಳ್ಬಿಟ್ಟು. ಮಗ ಪ್ಯಾನ್ ಇಂಡಿಯಾ, ಮದರ್ ಇಂಡಿಯಾ ವೆರಿ ಸಿಂಪಲ್ ಅಂತಾರೆ ಅಮ್ಮ. ನೀವೇನು ಹೇಳ್ತೀರಾ? ಹುಡುಗಂಗೆ ಅನಿಸಿರುತ್ತೆ, ನಾವಿರೋದೇ ಹಿಂಗೆ. ಇದಕ್ಕಿನ್ನ ಇನ್ನೇನು ಒಂದೇ ಸೀರೆ ಉಟ್ಕೊಳಕ್ಕಾಗೋದು, ಡಬಲ್ ಸೀರೆ ಓಡಾಡೋಕ್ಕಾಗಲ್ಲ. ಸಿಂಗಲ್ ಒಂದು ಒಳ್ಳೆ ಸೀರೆ, ಕಾಟನ್ ಸೀರೆ ಉಟ್ಕೊಂಡು ಆರಾಮಾಗಿ ಸಿಂಪಲ್ಲಾಗಿ ಓಡಾಡ್ತೀವಿ. ಅದಕ್ಕೆ ಸಿಂಪಲ್ ಅಂದಿರ್ಬೋದು. ಬಟ್ ಅವ್ರಿಗೆ ಯಾಕೆ ಅನಿಸುತ್ತೋ ಗೊತ್ತಿಲ್ಲ. ಬಟ್ ನಾನು ನಿಜವಾಗ್ಲೂ ಸಿಂಪಲ್ಲಾಗಿರೋದು ನಂಗೆ ತುಂಬ ಇಷ್ಟ. ಬೇಸಿಕಲಿ ನಾನು ಯಾವಾಗಲೂ ಸಿಂಪಲ್ಲಾಗಿರೋಕ್ಕೆ ಇಷ್ಟಪಡ್ತೀನಿ. ತುಂಬ ಆಡಂಬರದ ಡ್ರೆಸ್ ಮಾಡ್ಕೊಳ್ಳೋದು ಅದೆಲ್ಲ ಇಷ್ಟ ಇಲ್ಲ. ಹಂಗೆ ಅನಿಸಿರ್ಬೋದು, ಅದಕ್ಕೆ ಹಂಗೆ ಅನಿಸಿರ್ಬೋದು. ಅದು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಅಷ್ಟು ಚೆನ್ನಾಗಿ ತೊಗೊಂಡಿದ್ದಾರಲ್ಲ ಪುಷ್ಪಮ್ಮಂದಿರ ಸಿಂಪಲ್ ಅಂತ, ಅದಕ್ಕೆ ಅವ್ರ ಆಡಿಯನ್ಸಿಗೆ ಥ್ಯಾಂಕ್ಸ್ ಹೇಳಬೇಕು. ಓಕೆ ಅಮ್ಮ, ಒಂದು ಪ್ರೊಡಕ್ಷನ್ ಹೌಸನ್ನು ಸ್ಟಾರ್ಟ್ ಮಾಡೋದು, ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋದು ಅಂದರೆ ಅದು ತುಂಬ ಸುಲಭವಾದ ಪ್ರಶ್ನೆ ಅಂತೂ ಅಲ್ವೇ ಅಲ್ಲ. ನೀವು ಈ ಮೊದಲು ಅಂದ್ಕೊಂಡಿದ್ರಾ ಅಮ್ಮ, ನಾನೊಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡ್ತೀನಿ, ನಾನು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತೀನಿ? ಕೊತ್ತಲವಾಡಿ ರಿಲೀಸ್ ಆದಾಗಿಂದನೂ ಕೂಡ ಆಗಕ್ಕಿಂತ ಮೊದಲೇ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಆ್ಯಂಡ್ ಪೃಥ್ವಿ ಅಂಬರ್ ಅವರ ನಟನೆ ಬಗ್ಗೆ ಎರಡು ಮಾತಿಲ್ಲ ಅಮ್ಮ. ಸೊ ಆ ಪ್ರೊಡಕ್ಷನ್ ಹೌಸ್ ಬಗ್ಗೆ, ನಿಮ್ಮ ಸಿನಿಮಾದ ಬಗ್ಗೆ ಒಂದು ಎರಡು ಮಾತು. ಸಿನಿಮಾ ಬರಬೇಕು ಅಂತ ಮೊದಲಿಂದ ಇತ್ತು. ಬಟ್ ಸಮಯ ಎಲ್ಲನೂ ಸ್ವಲ್ಪ ಕೆಲಸಗಳಿತ್ತು. ನಂದು ಕೆಲಸ ಎಲ್ಲ ಮುಗಿದು ಆರಾಮಾಗಿ ಫ್ರೀಯಾಗಿ ಈಗ ಮಾಡ್ಬೋದು ಅನ್ನೋ ಟೈಮಿಗೆ ಬಂದಿದ್ದೀವಿ. ಹಂಗಾಗಿ ಸಿನಿಮಾನೇ ಯಾಕೆ ಆರಿಸ್ಕೊಂಡ್ವಿ ಅಂದರೆ, ನಮ್ಮ ಮನೇಲಿ ಇದ್ದಾರಲ್ಲ ಯಶು, ಅವ್ರದ್ದು ನೋಡಿ ನೋಡಿ ನಮಗೂ ಬಂದಿತ್ತು. ಎಲ್ಲೋ ಒಂದು ಕಡೆ ನಾವಿನ್ನೇನು ಮಾಡೋಕ್ಕಾಗಲ್ಲ, ಸಿನಿಮಾಗೆ ಅಂತ ಮಾಡಿದರೆ ಪ್ರೊಡ್ಯೂಸರೇ ಆಗಬೇಕು ಅಂತ. ಅದರಲ್ಲಿ ಯಾವ ಮಟ್ಟದ್ದು ಅಂತ ಅಂದರೆ, ಒಂದು ಈ ಮಟ್ಟಕ್ಕೆ ಹೆಸರಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸುಮ್ಮನೆ ಒಂದು ನಿರ್ಮಾಪಕಿಯಾಗಿ ಎಂಟ್ರಾಗೋಣ ಅಂತ ಬಂದಿದ್ದು. ಬಟ್ ನಮ್ಮ ಟೀಮೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ಆಗ್ಬೋದು, ಶ್ರೀರಾಜು, ಮತ್ತು ನಮ್ಮ ಮ್ಯೂಸಿಕ್ ಹುಡುಗರು, ಈ ಎಲ್ಲರೂ ಅವ್ರ ಸಿನಿಮಾದ ಥರ ಕೆಲಸ ಮಾಡಿದ್ದಾರೆ. ಇದರಲ್ಲಿ ನಂದೇನು ಎಕ್ಸ್ಟ್ರಾಡಿನರಿ ಇಲ್ಲ. ನಾನು ಹಣ ಹೂಡಿರ್ಬೋದು, ಬಟ್ ಎಷ್ಟು ಜನ ಹಣ ಹೂಡಿದರೆ ಚೆನ್ನಾಗಿ ಕೆಲಸ ಮಾಡಿಕೊಟ್ಟು ಈ ಮಟ್ಟಕ್ಕೆ ಸಿನಿಮಾ ತರ್ತಾರೆ, ಅದು ನಮ್ಮ ಲಕ್ ಅಂತ ಹೇಳ್ಬೋದು. ಬಟ್ ನಮಗೂ ಆಯ್ಕೆ ಮಾಡ್ಕೊಳ್ಳುವಾಗ ನಮ್ಗೆ ಇವ್ರಿಗೆ ಕೊಟ್ಟರೆ ಇವ್ರು ಕೆಲಸ ಮಾಡ್ತಾರೆ ಅನ್ನೋ ಒಂದು ಜಡ್ಜ್ಮೆಂಟ್ ಇದ್ದು ಕೊಟ್ವಿ. ಅದನ್ನು ಪೂರೈಸಿ ಈ ಮಟ್ಟಕ್ಕೆ ಬಂದು ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀರಿ. ಕೊತ್ತಲವಾಡಿ ಅನ್ನೋ ಸಿನಿಮಾ ಇವತ್ತು ಎಲ್ಲ ಕಡೆನೂ, ಇಲ್ಲಿ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಭಾಷೆಯಲ್ಲೂ ನನಗೆ ಫೋನ್ಗಳು ಬರ್ತಾ ಇರುತ್ತೆ. ನಮಗೆ ನೀವು ಬೇರೆ ಭಾಷೆಗೆ ಡಬ್ ಮಾಡಿ ಕೊಡಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಆಮೇಲೆ ಈಗ ಸೂ ಫ್ರಮ್ ಸೋ ಬಂತು ಅಮ್ಮ, ನಿಮ್ದು ಬಂತು. ಒಂದು ರೀತಿಯಾಗಿ ಪೈಪೋಟಿ ಅಂತಾನೆ ಹೇಳ್ಬೋದು. ಸೊ ಅವರು ಈಗ ಓವರ್ ಆಲ್ ಇಂಡಿಯಾದಲ್ಲಿ ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ನಿಮ್ದು ಆ ಥರ ಪ್ಲಾನ್ಸ್ ಏನಾದರೂ ಇದೆಯಾ? ನಾನು ಪ್ಲಾನ್ಸ್ ಬಗ್ಗೆ ಯಾವಾಗಲೂ ಹೇಳಲ್ಲ, ಬೇರೆಯವ್ರ ಥರ ಮುಂಚೆನೇ ಹೇಳಲ್ಲ. ಅದು ಮಾಡಿದ ಮೇಲೆ ಹೇಳ್ತೀನಿ. ಇವಾಗ ಸದ್ಯಕ್ಕೆ ನನಗೆ ಬೇರೆ ಭಾಷೆಯವರೆಲ್ಲ ನಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ. ಬಟ್ ನಾನು ಅದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅಮ್ಮ, ಸಿನಿಮಾ ರಿಲೀಸ್ಗೂ ಮೊದಲು ನಾವು ಸಿನಿಮಾ ಹೇಗಿದೆ, ಟ್ರೈಲರ್ ಟೀಸರ್ ನೋಡಿ ಕ್ಯೂರಿಯಾಸಿಟಿ ಹುಟ್ಟಿಸಿದೆ, ಮತ್ತು ಹೀರೋ ಬಗ್ಗೆ, ಹೀರೋಯಿನ್ ಬಗ್ಗೆ ಪ್ರತಿಯೊಂದನ್ನು ಮಾತಾಡ್ತೀವಿ. ಸಿನಿಮಾ ಆಫ್ಟರ್ ರಿಲೀಸ್ ಆದಮೇಲೆ ನಾವು ಮಾತನಾಡೋದು ಮೊದಲನೇದು ಸಿನಿಮಾ ರೀಚ್ ಆಗಿದೆ ಜನಗಳಿಗೆ ಅಂತ ಅಂದಾಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ. ಸೊ ಅದ್ರ ಬಗ್ಗೆ ಒಂದೆರಡು ಮಾತಮ್ಮ. ಬಾಕ್ಸ್ ಆಫೀಸ್ ಬಗ್ಗೆ ನಾನು ಎಲ್ಲೂ ಮಾತಾಡಲ್ಲ, ಮುಂದಿನ ದಿನಗಳಲ್ಲೂ ಮಾತಾಡಲ್ಲ, ಹಿಂದೇನೂ ಮಾತಾಡಲ್ಲ. ಯಾಕೆ ಅಂತ ಕೇಳಿ, ಹೊಸ್ದಾಗಿ ಸಿನಿಮಾ ಮಾಡೋಕ್ಕೆ ಬರೋರು ರಿಯಲ್ಲಾಗಿ ಅವ್ರಿಗೆ ಎರಡೂ ಹೇಳ್ಬಾರ್ದು. ಬರೋದೇ ಮೊದಲೇ ತಪ್ಪಾಗಿ ಭಯ ಪಟ್ಕೊಳ್ತಾ ಇದ್ದಾರೆ. ಇಲ್ಲಿ ಬರೋರು ಧೈರ್ಯವಾಗಿ ಬರ್ಬೋದು. ಹಣ ಮಾಡೋ ಬಿಸ್ನೆಸ್ ಜಾಗ ಅಂತ ಬರಬೇಡಿ. ನಾನು ಹೇಳೋದು ಬರುತ್ತೆ, ಹಣ ಎಲ್ಲೂ ಹೋಗಲ್ಲ. ನಾವೇ ಉದಾಹರಣೆ ಇಲ್ಲಿ ಕೂತಿದ್ದೀವಿ, ನಾವು ಏನೂ ಇಲ್ಲದೆ ಬಂದರು. ಸಿನಿಮಾ ಅವ್ರ ಆ್ಯಕ್ಟ್ರು, ನಾನು ಪ್ರೊಡ್ಯೂಸರು. ಹಂಗಂತ ತುಂಬ ಜನ ಪ್ರೊಡ್ಯೂಸರು ದುಡ್ಡು ಮಾಡಿ ಚೆನ್ನಾಗಾಗಿರೋರು ಇದ್ದಾರೆ. ಬಟ್ ಅದನ್ನು ಈಗಲೇ ಹೇಳೋ ಅವಶ್ಯಕತೆ ಇಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು ಹಣದ ಬಗ್ಗೆ ಎಲ್ಲ. ನಾನು ತುಂಬ ಖುಷಿಯಾಗಿದ್ದೀನಿ. ನನಗೆ ಜನಕ್ಕೆ ದುಡ್ಡು ಬರೋದಕ್ಕಿಂತ ಸಿನಿಮಾ ಈ ಮಟ್ಟಕ್ಕೆ ರೀಚ್ ಆಯ್ತಲ್ಲ. ನಮಗೆ ಬೇರೆ ಥಿಯೇಟರ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಬೇರೆ ಎಲ್ಲ ಪ್ರಾಬ್ಲಮ್ಸ್ ಇದೆ, ಅದನ್ನೆಲ್ಲ ಈಗ ಹೇಳೋದು ಬೇಡ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ಸಿನಿಮಾಲಿ ದುಡ್ಡು ಹೆಂಗೆ ಮಾಡಬೇಕು ಅಂತ ಗೊತ್ತು. ಅಮ್ಮ, ಥಿಯೇಟರ್ ಪ್ರಾಬ್ಲಮ್ ಅಂದ ತಕ್ಷಣ ನನಗೆ ನೆನಪಾಯಿತು, ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ ಅನ್ನುವಂಥ ಮಾತಾ ಇಲ್ಲ, ಅಲ್ಲ ಕೊಡ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ನನಗೆ ಮಾಡಿದರು,
ನಾನು 2 ತಿಂಗಳು ಮುಂಚೆ ಬುಕ್ ಮಾಡಿದ್ದೆ. ಕೊಡ್ತೀವಿ ಅವ್ರ ಡೇಟು ಅವ್ರು ಇದ್ರ ಥರನೇ ಬಂದ್ವಿ. ಇಲ್ಲ ನಾವು ಮುಂದಕ್ಕೆ ಹೋಗ್ತಾ ಇದ್ವಿ, ಇಲ್ಲ ಈ ಡೇಟಿಗೆ ಬರ್ಬೋದು ಅಂತ ಕರೆದು ಆಮೇಲೆ ಹಿಂದಿನ ದಿನ ಹೇಳಿದರು ಇಲ್ಲ ಸಿನಿಮಾ ನನಗೆ ಬೇರೆ ಸಿನಿಮಾ ಹಾಕಿದ್ದೀನಿ, ನೀವು ಅಲ್ಲಿಗೆ ಹೋಗಿ. ಆಮೇಲೆ ಹೇಳಿದ ಥಿಯೇಟ್ರ್ ಒಂದೂ ಕೊಡಲಿಲ್ಲ, ತುಂಬ ತೊಂದರೆ ಮಾಡಿದರು. ಕಾರ್ತಿಕ್ ಇದನ್ನಲ್ಲ ಅವರು ಆ ಬ್ಯಾನರಿಗೆ ಕೊಟ್ಟಿದ್ದಕ್ಕೆ ತುಂಬ ತೊಂದರೆ ಆಯಿತು ನನಗೆ. ಅದನ್ನು ನಾನು ಬೇರೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊತೀನಿ. ಥಿಯೇಟ್ರಿಂದ ತುಂಬ ಸಿನಿಮಾಗೆ ಎಫೆಕ್ಟ್ ಆಯಿತು ನಮಗೆ. ನಮ್ಮ ಜನ ಸಿನಿಮಾ ನೋಡೋಕೆ ಎಲ್ಲಿದೆ ಅನ್ನೋ ಕನ್ಫ್ಯೂಷನ್ ಮಾಡಿಬಿಟ್ರು ಥಿಯೇಟರ್ಸು. ಆ ಬುಕ್ಕ ಪೇಪರಲ್ಲಿ ಒಂದಿದ್ದರೆ ಥಿಯೇಟ್ರ್ ಹತ್ರ ಹೋದರೆ ಎಷ್ಟೋ ಜನ ಟಿಕೆಟ್ ತಗೊಂಡು ಮತ್ತೆ ವಾಪಸ್ ಬಂದಿದ್ದಾರೆ. ಆ ಥರ ಥಿಯೇಟ್ರೇ ಕೊಡಲಿಲ್ಲ ನಮಗೆ. ಕಾರ್ತಿಕ್ ಮಾಡಿದ್ದಿದ್ದು ಯಾರು ಇದರಿಂದ ಯಾರಿದ್ದು ಉದ್ದೇಶಪೂರ್ವಕವಾಗಿ ಮಾಡಿದಾರೋ ಗೊತ್ತಿಲ್ಲ. ಬಟ್ ತುಂಬಾ ಏಟಾಯಿತು ನನ್ನ ಸಿನಿಮಾಗೆ. ಬಟ್ ಚೆನ್ನಾಗಿರೋ ಸಿನಿಮಾನೂ ಅವರು ಬೇರೆ ಉದ್ದೇಶಪೂರ್ವಕವಾಗಿ ಸಿನಿಮಾ ತೆಗಿಲೇಬೇಕು ಅಂತ ಹಠ ಮಾಡಿ ಜನ ಬರ್ತಾಯಿದ್ರು, ತೆಗೆದ್ರು ನಮ್ಮ ಸಿನಿಮಾನ ಉದ್ದೇಶಪೂರ್ವಕವಾಗಿ. ನಮ್ಮಂಥವ್ರಿಗೆ ಹೆಂಗೆ ಮಾಡ್ತಾರೆ ಅಂದರೆ ಸಾಧಾರಣ ಜನಕ್ಕೆ ಏನು ತೊಂದರೆ ಕೊಡ್ತಾ ಇದ್ದಾರೆ ಇಂಡಸ್ಟ್ರಿ, ಇದನ್ನು ಎಚ್ಚೆತ್ಕೋಬೇಕು ನಾವು ಮುಂದಿನ ದಿನಗಳಲ್ಲಿ. ನಾನು ಅದ್ರ ಬಗ್ಗೆ ನಿಂತ್ಕೋತೀನಿ ಮುಂದಿನ ದಿನಗಳೆಲ್ಲ. ನಾನು ರೆಡಿಯಾಗಿದ್ದೀನಿ ಮೆಂಟಲಿ. ಸೂಪರ್ ಅಮ್ಮ, ಇದನ್ನೇ ಹಠ ತೊಟ್ಟು ನಿಂತ್ಕೊಂಡು ನನಗಾದ ಪ್ರಾಬ್ಲಮ್ ಇನ್ನೊಬ್ರಿಗೆ ಆಗಬಾರ್ದು ಅಂತ ನಾನು ಮಾಡ್ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಅದನ್ನು ಬೇರೆ ಇಂಟರ್ವ್ಯೂಲಿ ಕರೆದು ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು ಅಮ್ಮ. ಯಾಕೆ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಬೆಳೆಯೋಕೆ ಯಾಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು. ನೋಡಿ ನೀವು ಅದು ಇಷ್ಟು ಸಾಧಾರಣದವ್ರು ಬಂದರೆ ಇನ್ನು ಹೆಂಗೆ ಮಾಡ್ಬೋದು, ನಮಗೇನೆ ತುಂಬಾ ಅವ್ರು ಹೇಳಿದ ಡೇಟು ಅವ್ರು ಹೇಳಿದ್ದು ಎಲ್ಲ ಊಟ ಮಾಡಿಬಿಟ್ರು. ಆದರೂ ನಾನು ಗಟ್ಟಿಯಾಗಿದ್ದಕ್ಕೆ ಥಿಯೇಟ್ರಲ್ಲಿ ಅಷ್ಟು ದಿನ ನಿಲ್ಲಿಸಿ ನನಗೆ ಸಿನಿಮಾ ತಲುಪ್ಸಂಗೆ ಮಾಡಿದ್ದೀನಿ. ಬಟ್ ಸಿನಿಮಾ ಬಗ್ಗೆ ಎಲ್ಲೂ ನೆಗೆಟಿವ್ ಬರಲಿಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ಬೇರೆಯವರಾಗಿರೋ ಒಂದೇ ದಿನಕ್ಕೆ ತೆಗೆದು ಬಿಡೋರು ಬಿಡಿ, ಆ ಥರದ್ದೆಲ್ಲ ನನಗೆ ಕೆಲವ್ರು ಹೇಳ್ತಾಯಿದ್ರು. ಗಾಂಧಿನಗರದಲ್ಲಿ ತುಳಿತಾರೆ ಅಂತ ಎಲ್ಲರ ಹೆಸರು ಹೇಳಿದರು. ಮುಂದಿನ ದಿನಗಳಲ್ಲಿ ಅವ್ರ ಹೆಸರು ರಿವೀಲ್ ಮಾಡ್ತೀನಿ, ನಾನು ನಿಂತ್ಕೋತೀನಿ. ಆ ವಿಷಯವಾಗಿ ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಸೂಪರ್ ಅಮ್ಮ, ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಮಗನೇ. ಇಲ್ಲ ನಿಂತ್ಕೋತೀನಿ, ನಾನು ನಿಂತ್ಕೋತೀನಿ. ನಾನು ಬೇರೆ ಯಾರ ಅಮ್ಮ ಅಂತ ನಿಂತ್ಕೊಳ್ಳಲ್ಲ, ಇದ್ರ ಪರವಾಗಿ ನಿಂತ್ಕೋತೀನಿ. ನಾನು ಯಾರ ಅಮ್ಮ ಅಂತ ಬರಲ್ಲ ನಾನಿಲ್ಲಿ. ನಾನು ಪುಷ್ಪ ಆಗಿ ಬಂದು ಜನಕ್ಕೇನು ಮುಂದಿನ ದಿನಗಳಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ಅಮ್ಮ, ನಾನು ಇದೊಂದು ಅಬ್ಸರ್ವ್ ಮಾಡಿದೆ, ಒಂದಷ್ಟು ಸಂದರ್ಶನದಲ್ಲಿ ನೀವು ಯಾವಾಗಲೂ ಅಷ್ಟೇ ನಾನು ಯಶ್ ಅಮ್ಮ ಅಂತ ನಿಲ್ಲಲ್ಲ, ನಾನು ಒಬ್ಬಳೇ ನಿಲ್ತೀನಿ ಅನ್ನುವಂಥ ಮಾತನ್ನೇ ಹೇಳ್ತೀರಾ. ನೀವು ಯಾವಾಗ ನಿಮಗೆ ಮದುವೆ ಆಗಿದೆಯಾ? ಹೌದು. ಹಾಂ, ಯಜಮಾನ್ರು ದುಡಿತಾ ಇರ್ತಾರೆ, ನೀವು ನಿಮ್ಮ ದುಡಿಮೆ ಇರಬೇಕು, ಗೊತ್ತಾಯ್ತಾ? ಇಲ್ಲ ಅಂದ್ರೆ ನೀವು ಎಜುಕೇಷನ್ ಎಲ್ಲ ಯಾಕೆ ಮಾಡ್ಕೋತೀರಾ? ನಾನು ಹೇಳೋದು ನಿಮಗೆ ಈಗ ಹಳೆ ಕಾಲದಲ್ಲಿ ಓದಿಸ್ತಿರ್ಲಿಲ್ಲ ಹೆಣ್ಮಕ್ಳನ್ನ. ಯಾಕೆ? ಅವರು ಮನೆಗೆ ಸೀಮಿತವಾಗಿದ್ದರು. ಈಗ ಹಂಗಲ್ಲ, ಹೆಣ್ಮಕ್ಳಿಗೆ ಎಲ್ಲದರಲ್ಲೂ ಕೆಲಸ ಇದೆ. ಓದಿಸಿ ಅವ್ರ ಕಾಲ ಮೇಲೆ ಅವ್ರು ನಿಲ್ಸಿದ ಮೇಲೆ ಡಿಪೆಂಡೆನ್ಸಿ ಯಾಕಮ್ಮ ಬೇಕು? ನನಗೆ ಡಿಪೆಂಡೆನ್ಸಿ ಮೊದಲಿಂದ ಇಷ್ಟ ಇಲ್ಲ. ಬಟ್ ನಂಗನ್ಬಿಟ್ಟು ನಾನೇನು ಮನೆ ಬಿಟ್ಟು ಆಚೆ ಕಡೆ ಹೋಗಿ ದುಡಿಬೇಕು ಅಂತ ಅಲ್ಲ. ಬಟ್ ನನಗೆ ಯಾರಿದ್ದರೂ ಪಕ್ಕದಲ್ಲಿ ಅವ್ರು ಹೆಲ್ಪ್ ತೊಗೋಬೇಕು ಅನ್ನೋದಕ್ಕಿಂತ ನನಗೆ ನಾನೇ ಮಾಡಬೇಕು ಅಂತ. ಹೆಲ್ಪ್ ಎಷ್ಟು ದಿನ ಇರುತ್ತೆ ಅಂತ. ಯಾವತ್ತಿದ್ರೂ ನಾನು ಅಮ್ಮ ಅವನ ಮಗ ಅದಿದ್ದೇ ಇರುತ್ತೆ, ಬ್ರ್ಯಾಂಡ್ ಅದು. ಅದು ಬಿಟ್ಟು ಕೆಲಸದಲ್ಲಿ ಪ್ರತಿದಿನ ಅವ್ನ ಕೆಲಸ ನಾನು ಅವನಿಂದ ಕೆಲಸ ಮಾಡ್ತೀನಿ ಅನ್ನೋದೆಲ್ಲ ಎಷ್ಟು ಸರಿ? ನೀವೇ ಹೇಳಿ, ಕರೆಕ್ಟಾ ತಪ್ಪ? ಓಕೆ, ನೀವು ಸಿಂಗಲ್ ಸಿಂಹ ಥರನೇ ಹೋರಾಡಿ ಅಮ್ಮ. ಸೂಪರ್. ಅಲ್ಲ, ಎಲ್ಲರೂ ಹಂಗೆ ಇರಬೇಕಮ್ಮ. ನಾನು ಅಂತಲ್ಲ, ನಿಮ್ಮ ಯಜಮಾನ್ರು ಇದ್ದಾರೆ ಯಾವುದ್ರಲ್ಲ ಪಕ್ಕದಲ್ಲಿ ಅಂತ ನೀನು ಬಂದರೆ ಬರಲೇಬಾರ್ದು. ನಿನ್ನ ಸ್ಟ್ರೆಂತ್ ಏನು? ನಿನ್ನ ಸ್ಟ್ರೆಂತ್ ಏನಮ್ಮ? ನಿನ್ನ ಸ್ಟ್ರೆಂತ್ ನೀನು ಕಳ್ಸೋಗ್ಬಿಡುತ್ತೆ. ಎಷ್ಟಿಂದ ಇವರು ಬಂದರು, ಎಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ ಸಿನಿಮಾ ನಿಂತ್ಕೊತು, ಕತೆ ಎಷ್ಟು ನೋಡಿದ್ರು, ಹಾಡು ಎಷ್ಟು ನೋಡಿದ್ರು, ಅದು ಯಾವುದೂ ಇಲ್ವಾ ನಮ್ಮ ಬ್ಯಾನರಲ್ಲಿ? ನಮ್ಮ ಹುಡುಗರು 5-6 ಹುಡುಗರು ಹೊಸ ಹುಡುಗರಿಗೆ ಕೆಲಸ ಮಾಡ್ಯವ್ರು, ಎಷ್ಟು ಮೇಲೆ ಹೋಗ್ಬಿಡುತ್ತದೆ, ಆ ಹುಡುಗರಿಗೆ ಬರಲ್ಲ. ಆ ಥರದ ನನಗೇನು ಹೆಸರು ಬರದೇ ಇದ್ದರು, ನನಗೆ ಬಂದೇ ಬರುತ್ತೆ ಹೆಸರು. ಯಶ್ಮದರು ಸಿನಿಮಾ ಮಾಡಿದ್ದಾರೆ, ಪ್ರೊಡ್ಯೂಸರು ದುಡ್ಡು ಹಾಕಿದ್ದಾರೆ, ಇಷ್ಟೇ ನಂಗೆ ಬೇಕಾಗಿರೋದು. ಅದು ಬಿಟ್ಟು ಅದ್ರೊಳಗೆ ಮಾಡಿರೋ ಹುಡುಗರಿಗೆಲ್ಲ ಎಷ್ಟು ಮೇಲೆ ಹೋದರೆ ಮತ್ತೆ ಅವ್ರೇನು ಮಾಡಬೇಕು? ಸಿನಿಮಾನ ಈಗ ಎಷ್ಟಿಲ್ಲ ಅಂದರೆ ನಾನು ಬರ್ತಾ ಇರಲಿಲ್ವಾ? ಎಷ್ಟಿಲ್ಲ ಅಂದರೆ ಬರಲ್ವಾ? ನಮ್ಮ ಸ್ಟ್ರೆಂತ್ ಏನು? ಎಷ್ಟೇನೆ ನಾನೇ. ಅದು ಪ್ರತಿಯೊಂದು ಹೆಣ್ಮಕ್ಳಿಗೂ ನಾನು ಈ ಮುಖಾಂತರ ಹೇಳ್ತೀನಿ, ಪ್ರತಿಯೊಬ್ಬರು ಹಂಗೆ ಇರಬೇಕು. ಇಲ್ಲ ಅಂದರೆ ಬರಕ್ಕೆ ಹೋಗ್ಬಾರ್ದು ನೀವು. ಸೂಪರ್, ನಿಜಕ್ಕೂ ಒಂದು ಇನ್ಸ್ಪಿರೇಷನ್ ಮಾತಾಡೋದು. ಬರಕ್ಕೆ ಹೋಗ್ಬಾರ್ದು. ಇವಾಗ ಅವರಿದ್ದಾರೆ ಇವರಿದ್ದಾರೆ, ಎಷ್ಟು ದಿನ ಇರ್ತಾರೆ? ಯಾರೋ ಇರಲ್ಲ. ನೀವೆಲ್ಲ ಮಾತೆಲ್ಲ ಇಂಗ್ಲೀಷ್ ಅವ್ರ ಥರ ಆಡ್ತೀರಪ್ಪ. ಆದರೆ ಈ ವಿಷಯದಲ್ಲಿ ಯಾಕೆ ಅಷ್ಟೊಂದು ಇವ್ರನ್ನ ಯಾಕೆ ಡಿಪೆಂಡ್ ಆಗಿ ಅಂತ ಹೇಳ್ಕೊಡ್ತಾರೆ? ನೀವು ಸೇರಿ ಎಲ್ಲ ಚಾನಲ್ ಅವರು ಇದನ್ನೇ ಕೇಳ್ತಾರೆ. ಈಗ ಮತ್ತೆ ಯಾಕೆ ಇಂಡಿಪೆಂಡೆಂಟಾಗಿ ಬದುಕಬೇಕು ಹೆಣ್ಮಕ್ಳು ಅಂತ ಯಾಕೆ ಮತ್ತೆ